ಮಕ್ಕಳೇ, ಹೇಗಿದ್ದೀರಿ? ಆರಾಮವಾಗಿದ್ದೀರಿ ತಾನೆ? ಪರೀಕ್ಷೆಗಳ ಬಗ್ಗೆ ಚಿಂತಿತರಾಗಿದ್ದೀರಲ್ವ? ಪರೀಕ್ಷೆ ಅಂದರೆ ಏನೋ ಒಂದು ರೀತಿಯ ಭಯ ಅಲ್ವೇ? ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗುವುದೇ ನಿಮ್ಮ ಭಯಕ್ಕೆ ಕಾರಣ ಆಗಿರಬಹುದು. ಆದುದರಿಂದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಆರಂಭಿಸೋಣ. ಹಾಗದೆ ಇಂದು ನಾವು ಹೀರೋ ಪಾಠದ 2 ಅಂಕಗಳ ಪ್ರಶ್ನೋತ್ತರಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. Question number 1. Swami's father drew his attention to a report in the newspaper. What was the report about? Or what was the special news about the bravery of a village lad? ಇಲ್ಲಿ ಸ್ವಾಮಿಯ ತಂದೆ ವೃತ್ತಪತ್ರಿಕೆಯನ್ನು ಓದ್ತಾ ಇರ್ತಾರೆ. ಹಾಗೆ ಓದ್ತಾ ಇರುವ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಒಂದು ವಿಶೇಷವಾದಂತಹ ಸುದ್ದಿ ಗೋಚರಿಸ್ತದೆ. ಆ ಸುದ್ದಿಯನ್ನು ಅವರು ತಮ್ಮ ಮಗನೊಂದಿಗೆ ಅಂದರೆ ಸ್ವಾಮಿಯೊಂದಿಗೆ ಹಂಚಿಕೊಳ್ತಾರೆ. ಹಾಗೆ ಹಂಚಿಕೊಂಡಂತಹ ಸುದ್ದಿ ಯಾವುದು? ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ವರದಿ, ರಿಪೋರ್ಟ್ ಯಾವುದರ ಬಗ್ಗೆ ಇತ್ತು ಅನ್ನುವುದೇ ಪ್ರಶ್ನೆ. ಅದಕ್ಕೆ ಉತ್ತರ, ದ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಬಾಯ್. ಬ್ರೇವರಿ ಅಂದರೆ ಶೌರ್ಯ. ಯಾರ ಶೌರ್ಯ? ಆಫ್ ಎ ವಿಲೇಜ್ ಬಾಯ್. ಏನು ಮಾಡಿದ್ದಾತ? ಹಿ ಹ್ಯಾಡ್ ಕಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್. ಹುಲಿಯೊಂದಿಗೆ ಮುಖಾಮುಖಿಯಾಗುತ್ತಾನೆ. ಯಾವಾಗ? ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ವಿಲೇಜ್ ಪಾತ್. ಹಳ್ಳಿಯ ದಾರಿಯಲ್ಲಿ ಮನೆ ಹಿಂತಿರುಗುತ್ತಿರುವಂತಹ ಸಂದರ್ಭದಲ್ಲಿ ಆತ ಹುಲಿಯನ್ನು ಎದುರಿಸಬೇಕಾಗಿ ಬರ್ತದೆ. ಅದರ ವರದಿ ನ್ಯೂಸ್ ಪೇಪರ್ನಲ್ಲಿ ಇತ್ತು. ಅದರ ಕಡೆಗೆ ತನ್ನ ಮಗನ ಗಮನವನ್ನು ಸೆಳೆಯುತ್ತಾರೆ ತಂದೆ. Swami's father drew his attention to a report in the newspaper. Now, question number 2. What comment did Swami make when he heard the newspaper report? Swami made a comment. ತಂದೆ ಓದಿ ಹೇಳಿದಂತಹ ನ್ಯೂಸ್ನ ಬಗ್ಗೆ ಸ್ವಾಮಿ ಏನೋ ಕಮೆಂಟ್ ಮಾಡ್ತಾನೆ. ವಾಟ್ ವಾಸ್ ಇಟ್? ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದ್ಯಾಟ್ ಆಫ್ ಹಿಸ್ ಫಾದರ್? ಅವನ ದೃಷ್ಟಿಕೋನ ಅವನ ತಂದೆಯ ದೃಷ್ಟಿಕೋನದಿಂದ ಹೇಗೆ ಭಿನ್ನವಾಗಿತ್ತು ಎನ್ನುವುದು ಇಲ್ಲಿ ಪ್ರಶ್ನೆ. ಹೌ ಡಿಡ್ ಹಿಸ್ ವ್ಯೂ ಡಿಫರ್? ಡಿಫರೆಂಟ್, ಡಿಫರೆನ್ಸ್ ಕೇಳಿದ್ದೀರಿ ನೀವು. ವ್ಯತ್ಯಾಸ ಅಂತ. ಯಾವುದರಿಂದ ವ್ಯತ್ಯಸ್ತವಾಗಿತ್ತು? ತಂದೆಯ ದೃಷ್ಟಿಕೋನದಿಂದ ಮಗನ ದೃಷ್ಟಿಕೋನ ವ್ಯತ್ಯಸ್ತವಾಗಿತ್ತು. ಅದು ಹೇಗೆ ಅಂತ ಪ್ರಶ್ನೆ. ನೋಡಿ, ಉತ್ತರ ಹೀಗಿದೆ. ಸ್ವಾಮಿ ಫೆಲ್ಟ್ ದ್ಯಾಟ್ ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಎ ಬಾಯ್ ಟು ಫೈಟ್ ಎ ಟೈಗರ್. ಅವನ ಅಭಿಪ್ರಾಯದಲ್ಲಿ ಒಬ್ಬ ಸಣ್ಣ ಹುಡುಗ ಹುಲಿಯೊಂದಿಗೆ ಹೋರಾಡುವುದು ಸಾಧ್ಯವೇ ಇಲ್ಲ. ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಎ ಬಾಯ್ ಆ್ಯಂಡ್ ಇಟ್ ಮಸ್ಟ್ ಹ್ಯಾವ್ ಬೀನ್ ಎ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಹಿರಿಯ ವ್ಯಕ್ತಿಯೇ ಆಗಿರಬೇಕು ಮತ್ತು ಗಟ್ಟಿಮುಟ್ಟಾದಂತಹ ವ್ಯಕ್ತಿಯೇ ಆಗಿರಬೇಕು ಆತ ಅಂತ ಹೇಳಿ ಸ್ವಾಮಿ ಭಾವಿಸ್ತಾನೆ. ಆದರೆ ಆತನ ತಂದೆ ಈ ಕಮೆಂಟ್ ಅನ್ನು ಒಪ್ಪುವುದಿಲ್ಲ. ಹಿ ಡಿಸಗ್ರೀಡ್, ಹಿಸ್ ಫಾದರ್ ಡಿಸಗ್ರೀಡ್, ಸೇಯಿಂಗ್ ದ್ಯಾಟ್, ಏನು ಹೇಳ್ತಾನಪ್ಪ, ಸ್ಟ್ರೆಂತ್ ಆ್ಯಂಡ್ ಏಜ್ ವರ್ ನಾಟ್ ಸೋ ಇಂಪಾರ್ಟೆಂಟ್. ಬಲ ಮತ್ತು ವಯಸ್ಸು ಮಹತ್ವದ್ದಾಗಿರುವುದಿಲ್ಲ. ವಾಟ್ ರಿಯಲಿ ನೀಡೆಡ್ ವಾಸ್ ಕರೇಜ್. ಮುಖ್ಯವಾಗಿ ಬೇಕಾಗಿರುವುದು ಧೈರ್ಯ. ಬಲ ಮತ್ತು ಪ್ರಾಯ ಮುಖ್ಯವಲ್ಲ ಅಂತ ತಂದೆ ಸ್ವಾಮಿಗೆ ಹೇಳ್ತಾರೆ. ಕ್ವೆಶ್ಚನ್ ನಂಬರ್ 3. ವಾಟ್ ಚಾಲೆಂಜ್ ಡಿಡ್ ಸ್ವಾಮೀಸ್ ಫಾದರ್ ಪುಟ್ ಟು ಹಿಮ್? ಚಾಲೆಂಜ್, ಪಂಥಾಹ್ವಾನ, ಒಂದು ಸವಾಲು. ಸ್ವಾಮೀಸ್ ಫಾದರ್ ಪುಟ್ ಟು ಹಿಮ್. ಹಿಮ್ ಅಂದರೆ ಸ್ವಾಮಿ. ಸ್ವಾಮಿಗೆ ಯಾವ ಪಂಥಾಹ್ವಾನವನ್ನು
ತಂದೆ ಒಡ್ಡಿದ್ರು. ಉತ್ತರ, ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್. ಏಕಾಂಗಿಯಾಗಿ ನಿದ್ರಿಸಬೇಕು ಸ್ವಾಮಿ ಅಂತ ಹೇಳಿ ತಂದೆ ಪಂತಾಹ್ವನ ಒಡ್ಡುತ್ತಾರೆ. ಎಲ್ಲಿ? ಇನ್ ಹಿಸ್ ಆಫೀಸ್ ರೂಮ್ ದ್ಯಾಟ್ ನೈಟ್. ಅದೇ ರಾತ್ರಿ ತನ್ನ ಆಫೀಸ್ ರೂಮ್ನಲ್ಲಿ ಮಗ ಮಲಗಬೇಕು. ಮಗ ಅಂದರೆ ಇಲ್ಲಿ ಸ್ವಾಮಿ ಮಲಗಬೇಕು, ನಿದ್ರಿಸಬೇಕು ಏಕಾಂಗಿಯಾಗಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ. ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಇದು ಭಯಾನಕವಾದಂತಹ ಒಂದು ಸೂಚನೆಯ ಹಾಗೆ ಕಂಡಿತು ಸ್ವಾಮಿಗೆ. ಸ್ವಾಮಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮದರ್. ಆತ ಯಾವಾಗಲೂ ನಿದ್ರಿಸ್ತಿದ್ದದ್ದೆಲ್ಲಿ? ಬಿಸೈಡ್ ಹಿಸ್ ಗ್ರ್ಯಾಂಡ್ ಮದರ್ನ ಪಕ್ಕದಲ್ಲಿ, ಅಜ್ಜಿಯ ಪಕ್ಕದಲ್ಲಿಯೇ ಯಾವಾಗಲೂ ನಿದ್ರಿಸ್ತಾ ಇದ್ದ. ಸೊ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಮೇಡ್ ಹಿಮ್ ಫ್ರೈಟ್ಫುಲ್. ಈ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಯನ್ನು ಎದುರಿಸಲು ಅಥವಾ ಸ್ವೀಕರಿಸಲು ಆತ ಸಿದ್ಧನಿರಲಿಲ್ಲ. ಅವನಿಗೆ ಭಯ ಆಗ್ತಾ ಇತ್ತು. ಅಜ್ಜಿಯೊಂದಿಗೆ ಮಲಗುವುದಕ್ಕೆ, ನಿದ್ದೆ ಮಾಡುವುದಕ್ಕೆ ಆತನ ಮನಸ್ಸಿತ್ತು. Question number 4. In which part of the office did Swami decide to sleep? Why did he select this place? ಆಫೀಸಿನ ಯಾವ ಭಾಗದಲ್ಲಿ ನಿದ್ರಿಸುವುದಕ್ಕೆ ಸ್ವಾಮಿ ನಿರ್ಧರಿಸ್ತಾನೆ? Why did he select this place? ಯಾಕೆ ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ? ಸ್ವಾಮಿ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್. ಬೆಂಚ್ನ ಅಡಿಯಲ್ಲಿ ತನ್ನ ಹಾಸಿಗೆಯನ್ನು ಹರವಿಕೊಳ್ತಾನೆ. ಇನ್ ದ ಆಫೀಸ್ ಆ್ಯಂಡ್ ಕ್ರೆಪ್ಟ್ ಇನ್ ದೇರ್ ಟು ಸ್ಲೀಪ್. ಅದರ ಅಡಿಯಲ್ಲಿ ಮಲಗಿಕೊಳ್ತಾನೆ. ಇಟ್ ಸೀಮ್ಡ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್. ಸೇಫ್, ಸುರಕ್ಷಿತವಾದಂತಹ ಸ್ಥಳ. ಮಚ್ ಸೇಫರ್ ಪ್ಲೇಸ್, ಬೇರೆ ಸ್ಥಳಗಳಿಗಿಂತ ಇದು ಹೆಚ್ಚು ಸುರಕ್ಷಿತವಾದ ಸ್ಥಳ ಅಂತ ಅವನಿಗೆ ಅನ್ನಿಸಿತು. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರೀಅಶ್ಯೂರಿಂಗ್, ಭರವಸೆದಾಯಕವಾದಂತಹ ಒಂದು ಸ್ಥಳ ಅಥವಾ ಧೈರ್ಯ ತುಂಬುವಂತಹ ಒಂದು ಸ್ಥಳ, ಚಿಕ್ಕದಾದಂತಹ ಒಂದು ಸ್ಥಳ ಅಂತ ಹೇಳಿ ಅವನ ಭಾವನೆ. ಹಾಗಾಗಿ ಆತ ಬೆಂಚಿನ ಅಡಿಯಲ್ಲಿ ಮಲಗುವುದಕ್ಕೆ ನಿರ್ಧರಿಸ್ತಾನೆ. ಕ್ವೆಶ್ಚನ್ ನಂಬರ್ 5. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್, ಸ್ವಾಮಿ ಫೆಲ್ಟ್ that something terrible would happen to him. ನೈಟ್ ಅಡ್ವಾನ್ಸ್ಡ್ ಅಂದರೆ ರಾತ್ರಿ ಸಮಯ ಹೆಚ್ಚಾದಂತೆ, ರಾತ್ರಿ ಮುಂದುವರಿದಂತೆ ಸ್ವಾಮಿ ಫೆಲ್ಟ್ ದ್ಯಾಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ತನಗೇನೋ ಭಯಾನಕವಾದದ್ದು, ಭಯಂಕರವಾದದ್ದು ಸಂಭವಿಸ್ತದೆ ಅಂತ ಅವನಿಗೆ ಅನಿಸುವುದಕ್ಕೆ ಪ್ರಾರಂಭವಾಯಿತು. ವಾಟ್ ವುಡ್ ಇಟ್ ಬಿ? ಅವನ ಪ್ರಕಾರ ಅದೇನು? ಏನದು ಭಯಾನಕವಾದಂಥ ಸಂಗತಿ? ಹೌ ವುಡ್ ಇಟ್ ಹ್ಯಾಪನ್? ಹೇಗೆ ಸಂಭವಿಸ್ತದೆ ಅದು ಅಂತ ಪ್ರಶ್ನೆ. ಉತ್ತರ ನೋಡಿ ಹೀಗಿದೆ. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್, ಸ್ವಾಮಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್. ಬೇರೆ ಬೇರೆ ಕಥೆಗಳನ್ನು ನೆನಪಿಸಿಕೊಳ್ತಾನೆ. ರಾತ್ರಿ ಹೆಚ್ಚೆಚ್ಚಾದಂತೆ ಸ್ವಾಮಿ ವಿವಿಧ ಕಥೆಗಳನ್ನು ನೆನಪಿಸಿಕೊಳ್ತಾನೆ. ಎಂತಹ ಕಥೆಗಳು? ಸ್ಟೋರೀಸ್ ಆಫ್ ಡೆವಿಲ್ ಆ್ಯಂಡ್ ಗೋಸ್. ದೆವ್ವಗಳು, ಪ್ರೇತಗಳು, ಭೂತಗಳು ಇತ್ಯಾದಿಗಳ ಕಥೆಗಳನ್ನು ಅವನು ಕೇಳಿರ್ತಾನೆ ನೋಡಿ. ಅದೆಲ್ಲ ಅವನ ನೆನಪಿಗೆ ಬರ್ತದೆ. ಹೀ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಆ್ಯಂಡ್ ಕ್ಯಾರಿ ಹಿಮ್ ಅವೇ. ಅವನು ನಿರೀಕ್ಷೆ ಮಾಡ್ತಾನೆ ಆ ದೆವ್ವಗಳು, ಭೂತಗಳು, ದುಷ್ಟ ಶಕ್ತಿಗಳು ಬಂದು ಇವನನ್ನು ಎತ್ತಿಕೊಂಡು ಹೋಗ್ತವೆ, ದೂರಕ್ಕೆ ಎತ್ತಿಕೊಂಡು ಹೋಗ್ತವೆ ಅಂತ ಅವನು ಭಯಪಡ್ತಾನೆ, ಅವನು ಯೋಚಿಸ್ತಾನೆ. ವೆಲ್, the next question is, what did Swami feel when he saw something moving in the darkness? Swami saw something moving in the darkness. ಕತ್ತಲೆಯಲ್ಲಿ ಏನೋ ಅಲುಗಾಡ್ತಾ ಇರುವ ಹಾಗೆ, ಚಲಿಸುತ್ತಿರುವ ಹಾಗೆ ಅವನಿಗೆ ಅನುಭವ ಆಗ್ತದೆ. ಆಗ ಹೌ ಡಿಡ್ ಹಿ ಫೀಲ್? ವಾಟ್ ಡಿಡ್ ಸ್ವಾಮಿ ಫೀಲ್? ಅವನಿಗಾದ ಅನುಭವ ಎಂಥದ್ದು? ವಾಟ್ ಡಿಡ್ ಹಿ ಡೂ? ಅವನು ಏನು ಮಾಡ್ತಾನೆ ಆ ಹೊತ್ತಿಗೆ? ಉತ್ತರ ಹೀಗಿದೆ ನೋಡಿ. ವೆನ್ ಸ್ವಾಮಿ ಸಾ ಸಮಥಿಂಗ್ ಮೂವಿಂಗ್ ಇನ್ ದ ರೂಮ್,
ಹಿ ಇಮ್ಯಾಜಿನ್ಡ್ ದ್ಯಾಟ್ ಇಟ್ ವಾಸ್ ದ ಡೆವಿಲ್. ಏನೋ ಚಲಿಸ್ತಾ ಇರುವುದನ್ನು ನೋಡಿ ಸ್ವಾಮಿ ದೆವ್ವವೇ ಬಂತೆಂದು ಹೆದರ್ತಾನೆ. ದುಷ್ಟಶಕ್ತಿಯೊಂದು ಬಂದಿದೆ, ತನ್ನನ್ನು ಎತ್ತಿಕೊಂಡು ಹೋಗ್ತದೆ, ಈಗ ಎತ್ತಿಕೊಂಡು ಹೋಗ್ತದೆ ಅಂತ ಹೇಳಿ ಕಲ್ಪಿಸಿಕೊಳ್ತಾನೆ. ಹೀ ಕ್ರಾಲ್ಡ್ ಔಟ್ ಆಫ್ ದ ಬೆಂಚಿನ ಅಡಿಯಲ್ಲಿ ಮಲಗಿದ್ದಂತಹ ನಿಧಾನಕ್ಕೆ ಹೊರಗಡೆ ತೆವಳುತ್ತಾನೆ. ಕಾಟ್ ಹೋಲ್ಡ್ ಆಫ್ ಇಟ್, ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಆ್ಯಂಡ್ ಡಗ್ ಹಿಸ್ ಟೀತ್ ಇನ್ ಟು ಇಟ್, ತನ್ನ ಹಲ್ಲುಗಳಿಂದ ಜೋರಾಗಿ ಕಚ್ಚಿಬಿಡ್ತಾನೆ. ನೆಕ್ಸ್ಟ್ ಕ್ವೆಶನ್, ವೈ ವೇರ್ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ? ಕಂಗ್ರ್ಯಾಚುಲೇಷನ್ಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ ಮಕ್ಕಳೇ. ಅಭಿನಂದನೆಗಳು ಅಂತ ಅರ್ಥ. ಯಾಕೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಸ್ವಾಮಿಗೆ? ಶವರ್ಡ್, ಕಂಗ್ರ್ಯಾಚುಲೇಷನ್ಸ್ ಫರ್ ಶವರ್ಡ್ ಆನ್ ಸ್ವಾಮಿ, ಅವನ ಮೇಲೆ ಅಭಿನಂದನೆಗಳ ಸುರಿಮಳೆಯಾಯಿತು. ಯಾಕಪ್ಪ? ಸ್ವಾಮಿ ಹ್ಯಾಡ್ ಬಿಟನ್ ದ ಬರ್ಗ್ಲರ್. ಬರ್ಗ್ಲರ್ ಅಂದರೆ ಏನಪ್ಪ? ದರೋಡೆಕೋರ, ಡಕಾಯಿತ, ಕಳ್ಳ, ಹೀಗೆಲ್ಲ ಅರ್ಥ ಮಾಡಿಕೊಳ್ಬೋದು. ಸ್ವಾಮಿ ಹ್ಯಾಡ್ ಬಿಟನ್ ದ ಬರ್ಗ್ಲರ್, ಸ್ವಾಮಿ ಆ ಕಳ್ಳನ ಕಾಲಿಗೆ ಕಚ್ಚಿದ್ದ. ಹಿ ಹ್ಯಾಡ್ ಬಿಟನ್, ಟೇಕಿಂಗ್ ಹಿಮ್ ಟು ಬಿ ಡೆವಿಲ್, ಅವನನ್ನು ಡೆವಿಲ್ ಎಂಬುದಾಗಿ ಭಾವಿಸಿ ಬಲವಾಗಿ ಕಚ್ಚಿಬಿಟ್ಟಿದ್ದ. ದ ಬರ್ಗ್ಲರ್ಸ್ ಕ್ರೈ, ಅವನೇನು ಮಾಡ್ತಾನೆ ಬರ್ಗ್ಲರ್? ಅಷ್ಟೊತ್ತಿಗೆ ಜೋರಾಗಿ ಕಿರಿಚಿಕೊಳ್ತಾನೆ ಬರ್ಗ್ಲರ್. ಅವನು ಕೂಡ ಹೆದರಿಬಿಟ್ಟಿದ್ದಾನೆ. ಬರ್ಗ್ಲರ್ಸ್ ಕ್ರೈ ಬ್ರಾಟ್ ಸ್ವಾಮೀಸ್ ಫಾದರ್ ಆ್ಯಂಡ್ ಅದರ್ಸ್ ಟು ದ ಸೀನ್. ಅವನ ಬೊಬ್ಬೆ ಕೇಳಿ ಸ್ವಾಮಿಯ ತಂದೆ ಮತ್ತು ಇತರರು ಆ ರೂಮಿಗೆ ಓಡಿ ಬರ್ತಾರೆ. ಆಮೇಲೆ ಏನು ಮಾಡ್ತಾರೆ? ಲೀಡಿಂಗ್ ಟು ಹಿಸ್ ಅರೆಸ್ಟ್, ಕಳ್ಳನನ್ನು ಬಂಧಿಸಲಾಗ್ತದೆ. ಹೀಗೆ ಕುಪ್ರಸಿದ್ಧ ಕಳ್ಳನನ್ನು ಹಿಡಿಯುವುದಕ್ಕೆ ಸಹಕರಿಸಿದಂತಹ ಸ್ವಾಮಿಗೆ ಎಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ಸ್ವಾಮಿ. ನೆಕ್ಸ್ಟ್ ಕ್ವೆಶನ್, ವೈ ಡಿಡ್ ಸ್ವಾಮಿ ಫೀಲ್ ರಿಲೀವ್ಡ್ ಅಟ್ ದ ಎಂಡ್? ರಿಲೀವ್ ಅಂದರೆ ಬಿಡುಗಡೆಯಾಗುವುದು. ಯಾವುದರಿಂದ ಬಿಡುಗಡೆ ಮತ್ತು ಯಾವಾಗ ನೋಡೋಣ. ದ ನೆಕ್ಸ್ಟ್ ಡೇ ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ. ಕಳ್ಳನನ್ನು ಹಿಡಿದ ರಾತ್ರಿಯ ಮರು ದಿವಸದ ರಾತ್ರಿ ಸ್ವಾಮಿ ತನ್ನ ಅಜ್ಜಿಯ ಜೊತೆಗೇ ಮಲಗಿಕೊಳ್ತಾನೆ. ಬಿಸೈಡ್ ಹಿಸ್ ಗ್ರ್ಯಾನಿ, ಬಿಸೈಡ್ ಅಂದರೆ ಪಕ್ಕದಲ್ಲಿ, ಹಿಸ್ ಗ್ರ್ಯಾನಿ ಅವನ ಅಜ್ಜಿಯ ಜೊತೆಗೆ ಸ್ವಾಮಿ ಮಲ್ಕೊಳ್ತಾನೆ. ಹಿಸ್ ಫಾದರ್ ಡಿಡ್ ನಾಟ್ ಪ್ರೊಟೆಸ್ಟ್, ಇಲ್ಲಿ ಪ್ರೊಟೆಕ್ಟ್ ಅಂತ ಇದೆ, ಪ್ರೊಟೆಕ್ಟ್ ಅಲ್ಲ ಪ್ರೊಟೆಸ್ಟ್ ಆಗಬೇಕು, PROTEST ಅಂದರೆ ವಿರೋಧಿಸುವುದು. ತಂದೆ ಇದನ್ನು ಹೆಚ್ಚಾಗಿ ವಿರೋಧಿಸಲಿಲ್ಲ. ಆದ್ದರಿಂದ ಸ್ವಾಮಿಗೊಂದು ಸಮಾಧಾನ ಆಯಿತು. ಹಿ ಫೆಲ್ಟ್ ರಿಲೀವ್ಡ್. ನೆಕ್ಸ್ಟ್ ಕ್ವೆಶನ್, ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ದ ಹೆಡ್ ಮಾಸ್ಟರ್? ಆನರ್ ಅಂದರೆ ಏನಪ್ಪ? ಗೌರವ. ಕ್ರಿಯಾಪದವಾದಾಗ ಅದೇ ಗೌರವಿಸು ಅಂತ ಆಗ್ತದೆ. ಸ್ವಾಮಿ ವಾಸ್ ಆನರ್ಡ್, ಸ್ವಾಮಿ ವಾಸ್ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ದ ಹೆಡ್ ಮಾಸ್ಟರ್. ಅವನ ಸಹಪಾಠಿಗಳಿಂದ, ಅವನ ಶಿಕ್ಷಕರಿಂದ, ಅವನ ಮುಖ್ಯೋಪಾಧ್ಯಾಯರಿಂದಲೂ ಆತ ಗೌರವಿಸಲ್ಪಡ್ತಾನೆ. ಹೇಗೆ ಅಂತ, ಯಾಕೆ ಎಂಬುದು ನಿಮಗೆ ಗೊತ್ತಿದೆ. ಹೇಗೆ ಅನ್ನುವುದು ಇಲ್ಲಿ ಪ್ರಶ್ನೆ. ಹೌ, ಹೌ ಅಂದರೆ ಹೇಗೆ ಅಂತ. ಹೌ ವಾಸ್ ಹೀ ಆನರ್ಡ್? ಉತ್ತರ ನೋಡಿ. ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ಸ್ವಾಮಿ, ಅವನ ಮೇಲೆ ಅಭಿನಂದನೆಗಳ ಸುರಿಮಳೆಯಾಯಿತು. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್, ಅವನನ್ನು ಅವನ ಸಹಪಾಠಿಗಳು ತುಂಬ ಗೌರವದಿಂದ ನೋಡಿದರು. ಆ್ಯಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಆನ್ ಹಿಸ್ ಬ್ಯಾಕ್, ಅವನ ಶಿಕ್ಷಕರು ಅವನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ದ ಹೆಡ್ ಮಾಸ್ಟರ್ ಸೆಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಟ್ರೂ, ಟ್ರೀ ಅಲ್ಲ, ಟ್ರೂ ಆಗಬೇಕು. ದ ಹೆಡ್ ಮಾಸ್ಟರ್ ಸೆಡ್, ಏನೋ ಹೇಳಿದ್ರಪ್ಪ ಹೆಡ್ ಮಾಸ್ಟ್ರು. ಏನು ಹೇಳಿದ್ರಂತೆ?
ಹಿ ವಾಸ್ ಎ ಟ್ರೂ ಸ್ಕೌಟ್, ನಿಜವಾದ ಸ್ಕೌಟ್ ಸ್ವಾಮಿ ಎಂಬುದಾಗಿ ಹೊಗಳ್ತಾರೆ. ನೆಕ್ಸ್ಟ್ ಕ್ವೆಶನ್, ಡು ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್? ಡು ಯು ಥಿಂಕ್, ನೀವು ಭಾವಿಸ್ತೀರಾ, ನೀವು ಯೋಚಿಸ್ತೀರಾ ಅಂತ ಪ್ರಶ್ನೆ ಇದು. ಏನನ್ನು ಯೋಚಿಸುವುದು? ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್. ಜಾಯಿನ್ ದ ಪೊಲೀಸ್, ಪೊಲೀಸ್ ವ್ಯವಸ್ಥೆಯನ್ನು, ಪೊಲೀಸ್ ಇಲಾಖೆಗೆ ಸೇರಿಕೊಳ್ಳುವುದಕ್ಕೆ ಸ್ವಾಮಿಗೆ ಮನಸ್ಸಿತ್ತೆ. ರಿಯಲಿ, ನಿಜವಾಗಿ ಅವನಿಗೆ ಮನಸ್ಸಿತ್ತೆ. ಇಫ್ ನಾಟ್, ಒಂದು ವೇಳೆ ಹಾಗೆ ಇಲ್ಲದಿದ್ದರೆ, ವಾಟ್ ಡಿಡ್ ಹಿ ವಾಂಟ್ ಟು ಬಿ, ಆತ ಏನಾಗುವುದಕ್ಕೆ ಬಯಸಿದ? ಹಿ ವಾಂಟೆಡ್ ಟು ಬಿ, ಆತ ಏನೋ ಆಗುವುದಕ್ಕೆ ಬಯಸಿದ. ಮುಂದಿನದನ್ನು ನೀವು ಹೇಳಬೇಕು. ನೋ, ಉತ್ತರ ನೋ. ಯಾವುದಕ್ಕೆ ಉತ್ತರ ಇದು? ಡು ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್? ಆತ ನಿಜವಾಗಿ ಪೊಲೀಸ್ ಇಲಾಖೆಯನ್ನು ಸೇರುವುದಕ್ಕೆ ಬಯಸಿದನ ಅನ್ನುವುದಕ್ಕೆ ಉತ್ತರ ಇದು, ನೋ. ಸ್ವಾಮಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಇಂಟ್ರೆಸ್ಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ, ಆಸಕ್ತಿ. ವಾಸ್ ನಾಟ್ ಇಂಟ್ರೆಸ್ಟೆಡ್, ಆತ ಆಸಕ್ತಿ ಹೊಂದಿರಲಿಲ್ಲ, ಆಸಕ್ತನಾಗಿರಲಿಲ್ಲ. ಯಾವುದಕ್ಕೆ? ಟು ಜಾಯಿನ್ ದ ಪೊಲೀಸ್, ಪೊಲೀಸ್ ವೃತ್ತಿಗೆ ಸೇರುವುದಕ್ಕೆ ಆತನಿಗೆ ಆಸಕ್ತಿ ಇರಲಿಲ್ಲ. ಹಾಗಿದ್ರೆ ಆತ ಏನಾಗುವುದಕ್ಕೆ ಬಯಸಿದ? ಹಿ ವಾಂಟೆಡ್ ಟು ಬಿಕಮ್ ಆ್ಯನ್ ಎಂಜಿನ್ ಡ್ರೈವರ್. ಏನಪ್ಪ ಇದು ಎಂಜಿನ್ ಡ್ರೈವರ್ ಅಂದರೆ? ರೈಲು ಚಾಲಕರನ್ನು ಎಂಜಿನ್ ಡ್ರೈವರ್ ಅಂತ ಹೇಳಿ ಕರೀಬಹುದು, ಬೇರೆ ಹೆಸರುಗಳು ಇರಬಹುದು ಅವರಿಗೆ. ಆದರೆ ಇಲ್ಲಿ ಎಂಜಿನ್ ಡ್ರೈವರ್ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ರೈಲ್ವೆ ಗಾರ್ಡ್, ಒಂದು ವೇಳೆ ಡ್ರೈವರ್ ಆಗುವುದು ಸಾಧ್ಯ ಇಲ್ಲ ಅಂತಾದರೆ ರೈಲ್ವೆ ಗಾರ್ಡ್, ರೈಲಿನ ಕೊನೆಗೆ, ಟ್ರೈನ್ನ ಕೊನೆಗೆ ಒಬ್ಬ ಗಾರ್ಡ್ ನಿಂತಿರ್ತಾನೆ, ಆತನ ಕೆಲಸ ಆದರೂ ತನಗಾದೀತು. ಆರ್ ಎ ಬಸ್ ಕಂಡಕ್ಟರ್, ಕನಿಷ್ಠ ಪಕ್ಷ ಬಸ್ ಕಂಡಕ್ಟರ್ನಾಗಿ ತಾನು ದುಡಿಯಬೇಕು ಅಂತ ಹೇಳಿ ಸ್ವಾಮಿಯ ಇಚ್ಛೆಯಾಗಿತ್ತು. ನೆಕ್ಸ್ಟ್ ಕ್ವೆಶನ್, ಯು ಮಸ್ಟ್ ಸ್ಲೀಪ್ ಅಲೋನ್, ಅಲಾಂಗ್ ಅಲ್ಲ, ಅಲೋನ್, ALONE, ಹಿಯರ್ ಆಫ್ಟರ್, ಸೆಡ್ ಸ್ವಾಮೀಸ್ ಫಾದರ್. ನೀನಿನ್ನು ಮುಂದೆ, ಹಿಯರ್ ಆಫ್ಟರ್ ಅಂದರೆ ಇನ್ನು ಮುಂದೆ, ಸ್ಲೀಪ್ ಅಲೋನ್, ALONE, ನೀನಿನ್ನು ಮುಂದೆ ಏಕಾಂಗಿಯಾಗಿ ನಿದ್ರಿಸಬೇಕು ಅಂತ ಸ್ವಾಮಿಯ ತಂದೆ ಹೇಳ್ತಾರೆ. ಬೈ ಡೂಯಿಂಗ್ ಸೋ, ಹಾಗೆ ಮಾಡುವುದರ ಮೂಲಕ, ವಾಟ್ ವಾಸ್ ಸ್ವಾಮಿ ಸಪೋಸ್ಡ್ ಟು ಪ್ರೂವ್? ಪ್ರೂವ್ ಅಂದರೆ ಸಾಧಿಸಿ ತೋರಿಸು ಅಥವಾ ರುಜುವಾತುಪಡಿಸು. ವಾಟ್ ವಾಸ್ ಸ್ವಾಮಿ ಸಪೋಸ್ಡ್ ಟು ಪ್ರೂವ್? ಸ್ವಾಮಿ ಏನನ್ನು ರುಜುವಾತುಪಡಿಸಬೇಕಿತ್ತು, ಏನನ್ನು ಖಚಿತಪಡಿಸಬೇಕಿತ್ತು, ಏನನ್ನು ಸಾಧಿಸಿ ತೋರಿಸಬೇಕಿತ್ತು? ಉತ್ತರ ನೋಡಿ ಹೀಗಿದೆ. ಬೈ ಸ್ಲೀಪಿಂಗ್ ಅಲೋನ್, ಸ್ವಾಮಿ ವಾಸ್ ಸಪೋಸ್ ಟು ಪ್ರೂವ್ ಹಿಸ್ ಕರೇಜ್. ಹಾಗೆ ಏಕಾಂಗಿಯಾಗಿ ನಿದ್ರಿಸುವುದಕ್ಕೆ ಭಯಪಡ್ತಾ ಇದ್ದಂತಹ ಸ್ವಾಮಿ ಏಕಾಂಗಿಯಾಗಿ ನಿದ್ರಿಸಿ ತನ್ನ ಧೈರ್ಯವನ್ನು ರುಜುವಾತುಪಡಿಸಬೇಕಿತ್ತು. ಹಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಶೋ ದ್ಯಾಟ್ ಈವನ್ ಹೀ ಹ್ಯಾಸ್ ಕರೇಜ್. ತಂದೆಯ ನಿರೀಕ್ಷೆ ಏನಿತ್ತಪ್ಪ? ಮಗ ಸ್ವಾಮಿ ಏಕಾಂಗಿಯಾಗಿ ನಿದ್ರಿಸಿ ತನಗೂ ಧೈರ್ಯ ಇದೆ ಅನ್ನುವುದನ್ನು ಸಾಧಿಸಿ ತೋರಿಸಬೇಕಿತ್ತು. ಲಾಸ್ಟ್ ಕ್ವೆಶನ್ ಇನ್ ದಿಸ್ ಸೆಕ್ಷನ್ ಆಫ್ 2 marks each. What were the excuses given by Swami in order to escape from sleeping alone? ಮತ್ತೆ ಅದೇ ತಪ್ಪಾಗಿದೆ ಈ ದಾಖಲೆಯಲ್ಲಿ. ಅಲೋನ್, ALONE ಆಗಬೇಕು. ವಾಟ್ ವರ್ ದ ಎಕ್ಸ್ಕ್ಯೂಸಸ್? ಎಕ್ಸ್ಕ್ಯೂಸಸ್ ಅಂದರೆ ಇಲ್ಲಿ ನೆಪಗಳು, ನೆವನಗಳು ಅಂತ ಅರ್ಥ. ಏನೋ ನೆಪ ಹೇಳ್ತಾನೆ, ತಾನು ಅದೇ ರಾತ್ರಿ ಏಕಾಂಗಿಯಾಗಿ ನಿದ್ರಿಸಲಾಗದ್ದಕ್ಕೆ. ಏನು ನೆಪ? ಸ್ವಾಮಿ ಸೆಡ್ ದ್ಯಾಟ್ ಹಿ ವುಡ್ ಸ್ಲೀಪ್ ಅಲೋನ್ ಫ್ರಮ್ ದ 1st of next month. ಮುಂದಿನ ತಿಂಗಳ 1ನೇ ತಾರೀಕಿನಿಂದ ತಾನು ಏಕಾಂಗಿಯಾಗಿ ನಿದ್ರಿಸ್ತೇನೆ ಅಂತ ಹೇಳಿ ಸ್ವಾಮಿ ಹೇಳ್ತಾನೆ. ಹಿ ಆಲ್ಸೋ ಸೆಡ್,
ಆಲ್ಸೋ ALSO ಒಂದು ಎಸ್ ಅಲ್ಲಿ ಜಾಸ್ತಿಯಾಗಿ ಕಾಣ್ತಾ ಇದೆ. ಹಿ ಆಲ್ಸೋ ಸೆಡ್ ದ್ಯಾಟ್ ದ ಆಫೀಸ್ ವಾಸ್ ಡಸ್ಟಿ. ಆಫೀಸ್ ರೂಮ್ನಲ್ಲಿ ಮಲಗಲಿಕ್ಕೆ ಹೇಳಿತಲ್ವಾ, ಆ ಆಫೀಸಲ್ಲಿ ತುಂಬ ಧೂಳು ಇದೆ ಅಂತಲೂ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ದ ಆಫೀಸ್ ವಾಸ್ ಫುಲ್ ಆಫ್ ಸ್ಕಾರ್ಪಿಯನ್ಸ್. ಅಲ್ಲಿ ತುಂಬ ಚೇಳುಗಳಿದ್ದಾವೆ. ಸ್ಕಾರ್ಪಿಯನ್ಸ್ ಅಂದರೆ ಚೇಳುಗಳು. ಹೀಗೆ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಓದಿ ಅರ್ಥ ಮಾಡಿಕೊಂಡು ಉತ್ತರಗಳನ್ನು ಕಲಿತರೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಉತ್ತರಿಸುವುದು ಸುಲಭ ಆದೀತು ಅಂತ ನನ್ನ ಭಾವನೆ. ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತದೆ. ವಂದನೆಗಳು.